ಆತ್ಮೀಯ ವಿದ್ಯಾರ್ಥಿಗಳೇ, ತರಗತಿಯ ಈ ಅವಧಿಗೆ ತಮಗೆ ಸ್ವಾಗತ. ನಾವು ಇಂದು ವಿಜಯನಗರ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಲಯ ಬಳ್ಳಾರಿ ಅಧೀನದಲ್ಲಿ ಬರುವ BSc ಅಥವಾ BCA 3ನೇ ಸೆಮಿಸ್ಟರ್ಗೆ ಬೇಸಿಕ್ ಕನ್ನಡದಲ್ಲಿ ಬರುವಂತಹ ಒಂದು ಕಾದಂಬರಿ ಕರ್ವಾಲೋ ಅವರು ಬರೆದ KP ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದ ಕರ್ವಾಲೋ ಎಂಬ ಕಾದಂಬರಿಯ ಕುರಿತು ನಾವು ಇಂದು ತಿಳಿದುಕೊಳ್ಳೋಣ. ಕರ್ವಾಲೋ ಕಾದಂಬರಿಯ ಭಾಗ 11 ಮತ್ತು 12ನೇ ಭಾಗವನ್ನು ನಾವು ಇವತ್ತು ನೋಡಿಕೊಳ್ಳೋಣ. ಆ 11 ಮತ್ತು 12ನೇ ಭಾಗದ ಮುಖ್ಯ ಒಂದು ಸಂದೇಶ ಏನಂದ್ರೆ, ಮಡಕೆ ಜೇನು ಮತ್ತು ಜೇನು ಹುಳಗಳ ಸೂಕ್ಷ್ಮತೆಯ ಪರಿಚಯವನ್ನು ನಾವು ಇಂದು ತಿಳಿದುಕೊಳ್ಳೋಣ. ಬನ್ನಿ, ಅದಕ್ಕಿಂತ ಪೂರ್ವದಲ್ಲಿ ಹಿಂದಿನ ತರಗತಿಯ ಒಂದು ಪುನರಾವಲೋಕನವನ್ನು ನೋಡುವುದಾದರೆ, ಕಿವಿ ಬೊಗಳಿದಾಗ ಪ್ಯಾರ ಮತ್ತು ನಿರೂಪಕರು ಪೊದೆಯಲ್ಲಿದ್ದ ಮಡಿಕೆ ಜೇನನ್ನು ಕಂಡದ್ದು, ಶಂಖದ ಹುಳುವನ್ನು ತಿನ್ನುವ ಬ್ಲೋವರ್ ಬಗ್ಗೆ ಮಂದನ್ನ ಹೇಳಿದ ವಿಚಾರಗಳನ್ನು, ಕರ್ವಾಲೋ ನಿರೂಪಕರಿಗೆ ಹೇಳಿದ ಸಂಗತಿಗಳನ್ನು ನಾವು ಕಳೆದ ತರಗತಿಯಲ್ಲಿ ನೋಡ್ಕೊಂಡ್ವಿ. ಶಂಖದ ಹುಳುವನ್ನು ತಿಂತಕ್ಕಂಥ ಗ್ಲೋವರ್ಮ್ ಹುಳುವನ್ನು ಸಂಪೂರ್ಣ ಪರಿಚಯ, ಅದರ ಆಹಾರ ಕ್ರಮ, ಅದು ಯಾವ ರೀತಿ ಶಂಖದ ಹುಳುಗಳನ್ನು ತಿಂತಾಯಿತು ಎನ್ನುವ ವಿಚಾರಗಳನ್ನು ತಿಳ್ಕೊಂಡ್ವಿ. ಮತ್ತು ಈ ನಾಯಿ ಬೊಗಳಿದಾಗ ಅಲ್ಲಿ ಏನಿದೆ ಅಂತ ನಾಯಿಯನ್ನು ಅಂದರೆ ಕಿವಿಯನ್ನು ಅಲ್ಲಿ ನಾವು ನೋಡಲಿಕ್ಕೆ ಹೋದಾಗ ಅಲ್ಲಿಗೆ ನಿರೂಪಕರಿಗೆ ಸಿಕ್ಕದ್ದು ಏನಲ್ಲಿ, ಅಲ್ಲಿ ಮಡಕೆಯಲ್ಲಿ ಜೇನು ಹುಳುಗಳು ಗೂಡುಗಳನ್ನು ಕಟ್ಟಿದ್ದ ಸಂಗತಿಯನ್ನು ಅಲ್ಲಿ ನಾವು ತಿಳ್ಕೊಂಡ್ವಿ. ಆ ಎರಡೂ ವಿಚಾರಗಳನ್ನು ನಾವು ಕಳೆದ ತರಗತಿಯಲ್ಲಿ ನೋಡಿದ್ವಿ. ಹಾಗಾದರೆ ಇಂದಿನ ತರಗತಿಯಲ್ಲಿ ನಾವು ಏನು ತಿಳ್ಕೊಳ್ಳೋಣ ಅಂದರೆ, ಮಂದನ್ನ ಮತ್ತು ಕರ್ವಾಲೋ ಒಂದು ಮಡಿಕೆ ಜೇನನ್ನು ಬಿಡಿಸಿದ್ದು, ಕೊಟ್ಟಿಗೆಯ ಸೌದೆ ರಾಶಿಯ ಮೇಲೆ ಇಟ್ಟಿದ್ದ ಮಡಿಕೆಗೆ ಜೇನು ತಾನಾಗಿ ಬಂದದ್ದು, ತೊಂದರೆ ತಪ್ಪಿಸಲು ವಿವಿಧ ಪ್ರಯತ್ನಗಳ ಫಲವಾಗಿಯೂ ಸಹ ಕೊನೆಗೆ ಜೇನು ಹುಳಗಳು ತಾವೇ ಜಾಗ ಖಾಲಿ ಮಾಡಿದ ಸಂಗತಿಗಳನ್ನು ನಾವು ಇಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಪ್ರಸ್ತುತ ಭಾಗದ ಒಂದು ಸವಿಸ್ತಾರವಾದ ಮಾಹಿತಿಯನ್ನು ನೋಡುವುದಾದರೆ, ಮಂದಣ್ಣ ಮತ್ತು ಕರ್ವಾಲೋ ಒಂದು ಮಡಿಕೆ ಜೇನನ್ನು ಬಿಡಿಸಿದ್ದು, ಆ ಸಂಗತಿಯನ್ನು ಬಗ್ಗೆ ನಾವು ತಿಳಿದುಕೊಳ್ಳೋಣ. ಒಂದಿನ ಮೂಡಿಗೆರೆಯಿಂದ ಮನೆಗೆ ನಾನು ಜೀಪಿನಲ್ಲಿ ಹಿಂದಿರುಗುತ್ತಿರಬೇಕಾದ್ರೆ ಎಳಬಿಸಿನಲ್ಲಿ ಫಳ ಅಂತ ಬಿಸಿಲಿನ ಒಂದು ಸ್ವಚ್ಛಂದವಾದ ಬೆಳಕು ಬಿದ್ದಿತ್ತು. ಹಸಿರು ಬಯಲಿನ ನಡುವೆ ಕರ್ವಾಲೋ ಮತ್ತು ಮಂದಣ್ಣ ಇಬ್ಬರು ನಡೆದು ಹೊಂಟಿದ್ದು ಕಾಣಿತು. 1500 ಸಂಬಳವನ್ನು ತೆಗೆದುಕೊಳ್ತಕ್ಕಂಥ ಈ ವಿಜ್ಞಾನಿಯಲ್ಲಿ ಆ ವಿಜ್ಞಾನಿ ಒಬ್ಬ ಹಳ್ಳಿ ಹುಡುಗನಾದಂಥ ಮಂದಣ್ಣನೊಡನೆ ಹೋಗೋದನ್ನು ನೋಡಿದ್ರೆ ನನಗೆ ಆಶ್ಚರ್ಯ ಆಗ್ತಾ ಇದೆಯಲ್ಲ. ಈ ವಿಷಯದ ಕುರಿತು ಊರಿನಲ್ಲಿ ಅಲ್ಲಲ್ಲಿ ಮಾತಾಡ್ತಾ ಇದ್ರು. ಪ್ಲಾಂಟರ್ಗಳು ಒಂದು ಸಭೆಯಲ್ಲಿ ದೊಡ್ಡ ಮನುಷ್ಯರಾದ ಈ ಕರ್ವಾಲೋರ ಬಗ್ಗೆ ಹುಷಾರಾಗಿರ್ಬೇಕು ಅಂತ ಕೆಲವರು ಇಲ್ಲ ಅವರು ಕಮ್ಯುನಿಸ್ಟರು ಅಂತ ಕೆಲವರು ಅಂತಿದ್ರು. ಇವರ ಒಂದು ಚಲನೆಗಳ ಕುರಿತು ಸಹ ಪೊಲೀಸರು ಸಹ ಮಾಹಿತಿಯನ್ನು ಸಂಗ್ರಹ ಮಾಡಕತ್ತಾರಂತೆ ಕೆಲವಷ್ಟು ಅಂತಿದ್ರು. ಅದೇನೇ ಹೇಳಿದ್ರು ಸಹ ಈ ಮಂದಣ್ಣ ಮೊನ್ನೆ ಮಂತ್ರಿಗಳಿಗೆ ಜೇನು ಹುಳಗಳ ಕಡಿಸಿದಂಥ ಸಂಗತಿಯನ್ನು ನೆನಪಿಸಿಕೊಂಡಾಗ ಇದಕ್ಕೆಲ್ಲ ಮಂದಣ್ಣನೇ ಕಾರಣ ಅಂತ ವಿಷಯವೂ ಸಹ ಪೊಲೀಸರಿಗೆ ಮುಟ್ಟಿತ್ತು. ಆದಾಗ್ಯೂ ಸಹ ಪೊಲೀಸರು ಇವನಿಗೆ ಮಂದಣ್ಣನಿಗೆ ಹೇಳ್ತಿದ್ರಂತೆ, ಸಿಗ್ತೀಯ ನೀವು ಒಂದಿಲ್ದ ಒಂದಿನ ಅಂತ ಹೇಳಿದ ಸಂಗತಿಗಳು ಸಹ ನನಗೆ ಕೇಳಿ ಬಂತು. ನಾನು ಮುಂದ್ಗಡೆ ಕರ್ವಾಲೋ ಮತ್ತು ಮಂದಣ್ಣ ಹೋಗುವಾಗ ಹಿಂದ್ಗಡೆಯಿಂದ ಜೀಪಿನಿಂದ ಹಾರ್ನ್ ಹಾಕಿ ಜೀಪ್ ನಿಲ್ಲಿಸಿದೆ. ಹಲೋ ಮೈ ಡಿಯರ್ ಯಂಗ್ ಮ್ಯಾನ್, ನಿಮ್ಮಲ್ಲಿಗೆ ನಾವು ಹೊರಟಿದ್ವಿ, ನೀವು ಯಾವ ಕಡೆ ಹೊರಟೀರಿ ಎಂದು ಕೇಳಿದರು. ಬನ್ನಿ ಸರ್, ಮನೆಗೆ ಹೊರಟಿರೋದು ಎಂದು ಜೀಪಿನಲ್ಲಿ ಹತ್ತಿಸಿಕೊಂಡೆ. ತೋಟ ಮಾರಬೇಕು ಅಂತ ಮಾಡಿದ್ದೀನಿ, ಯಾರೋ ನೋಡೋದಕ್ಕೆ ಬಂದಿದ್ದರು, ಹಾಗಾಗಿ ಅವರನ್ನು ತೋಟವನ್ನು ತೋರಿಸಿ ಪುನಃ ಮೂಡಿಗೆರೆಗೆ ಇಳಿಸ್ಬರ್ಲಿಕ್ಕೆ ಹೋಗಿದ್ದೆ. ಯಾಕೋ ಈ ಮಲೆನಾಡು ವ್ಯವಸಾಯ ಬೇಸರ ಬರ್ಲಿಕ್ಕತ್ತೆ ಸರ್, ಹಾಗಾಗಿ ಇದನ್ನು ಮಾರಿಬಿಡಬೇಕು ಅಂತ ಚಿಂತೆ ಮಾಡ್ತಾ ಇದ್ದೀನಿ. ನನಗಂತೂ ಮಲೆನಾಡು ಮೋಡಿ ಹಾಕಿಬಿಟ್ಟಿದೆ ನೋಡಿ. ಹೌದಾ ಸರ್, ಮೊದಲೇ ನೀವು ಬೊಂಬಾಯಿ ಅವರಲ್ಲ ನೀವು, ಗೊತ್ತಾಗುತ್ತೆ, ಸ್ವಲ್ಪ ದಿನ ನಿಧಾನವಷ್ಟೇ, ಕಣ್ಣು ಬಿಟ್ಕೊಂಡು ನೋಡೋದನ್ನು ಕಲಿಬೇಕು ಈ ಮಲೆನಾಡಿನ ಸೊಬಗನ್ನು. ನನಗೂ ಅವರು ಕರ್ವಾಲೋರವರು ಹೇಳ್ತಕ್ಕಂಥ ಮಾತು ಏನೂ ಸತ್ಯ ಅನಿಸ್ತು. ಒಂದು ಕಡ್ಡಿಯನ್ನು ಮುಟ್ಟಿದ ತಕ್ಷಣ ಚಕ್ಕನ ದೀಪವನ್ನು ಹಚ್ಚಿರ್ತಕ್ಕಂತಹ ಗ್ಲೋವರ್ಮ್ ಹುಳವನ್ನು ತೋರಿಸಿದ್ರಲ್ಲ, ಅದು ನೋಡಿದಾಗ ಏನೋ ಒಂದಿಷ್ಟು ಅಗೋಚರವಾದಂತಹ ಆಶ್ಚರ್ಯಕರವಾದಂಥ ಜೀವಿಗಳು ಇನ್ನೆಷ್ಟದವ ಈ ಮಲೆನಾಡಿನಲ್ಲಿ ನೋಡಬೇಕಲ್ಲ ಅಂತ ನನಗೆ ಒಂದಿಷ್ಟು ಕ್ಯೂರಿಯಾಸಿಟಿ ಇತ್ತು.
ಹೌದು ಸರ್, ಮಂದಣ್ಣ ಯಾವಾಗ ಸಿಕ್ಕ ನಿಮಗೆ ಅಂತಂದೆ. ನಿಮ್ಮೂರಲ್ಲಿ ಮಾರಿ ಹಬ್ಬ ಅಂತಲ್ಲ, ರಾಮಯ್ಯ ಕರೆದಿದ್ರು, 15 ದಿನದಿಂದ ನಿಮ್ಮೂರಿನಾಗೆ ಇದ್ದೀನಿ ಸರ್ ಅಂತ ಮಂದಣ್ಣ ಹೇಳಿದ. ಕರ್ವಾಲೋಗೆ ಮಂದಣ್ಣ ಹೇಳಿದಂತೆ, ನನಗೆ ಕಾಡಿನಲ್ಲಿ ಕಂಡದ್ದು ಶರಾಬಿನ ಮಡಿಕೆ ಅಲ್ಲ, ಅದೊಂದು ಜೇನು ಸಾಕುವ ವಿಧಾನ ಅಂತ ಹೇಳಿದರು. ಅದಕ್ಕೆ ಕರ್ವಾಲೋ ಚಕಿತರಾಗಿ, ಈವರೆಗೂ ನಾನು ನೋಡೇ ಇಲ್ಲ, ನೋಡೋ ನಡಿ ಅಂತ ಬಂದಿದ್ದಾರೆ. ಅದಕ್ಕೆ ಮಂದಣ್ಣ ತೋರ್ಸೋಣ ನಡಿ ಸರ್ ಅಂದರು. ಇವರೆಲ್ಲರೂ ಸೇರಿ ಮೊದಲು ನಿರೂಪಕರ ಮನೆಗೆ ಹೋದರು. ಹೋದಾಗ ಪ್ಯಾರಣಿಗೆ ಬಹಳ ಖುಷಿ. ಸರ್, ಕಾಫಿ ಇಲ್ಲ ಅಥವಾ ಚಹಾ ಮಾಡಲ ಅಂತ ಕೇಳ್ತಕ್ಕಂಥ ಚಟುವಟಿಕೆ ಮತ್ತು ಕಿವಿ ಸಹ ಬಹಳ ತಕ ಕುಣಿತಾ ಇತ್ತು ಮನೆಯಲ್ಲಿ. ಇವೆಲ್ಲವುಗಳ ಮಧ್ಯೆ ಕಾಫಿಯನ್ನು ಕುಡಿದು ಮುಗಿಸಿ ಕಾಡಿನ ಕಡೆಗೆ ಲಘು ಬಗೆಯಿಂದ ಕರ್ವಾಲೋ, ನಾನು, ಮಂದಣ್ಣ, ಪ್ಯಾರ 4 ಜನ ಹೋದ್ವಿ. ಮೊದಲೇ ಅಲ್ಲಿ ಹೋಗಿ ಆ ದಾರಿಯುದ್ದಕ್ಕೂ ಹೋಗಿ ದಾರಿಯೆಲ್ಲ ಸರಾಗವಾಗಿತ್ತಲ್ಲ, ಯಾವ ಸಮಸ್ಯೆನೂ ಅನ್ಲಿಲ್ಲ. ಸರಿ, ಕರ್ವಾಲವರು ಆ ಜೇನನ್ನು ನೋಡಿದ ತಕ್ಷಣ, ಓ ಕರಿ ತುಡುವೆ, ಸ್ಪ್ಲೈಂಡಿಡ್ ಅಲ್ವಾ, ಅದಕ್ಕೆ ಅಷ್ಟೊಂದು ಕ್ರೂರವಾಗಿ ಕಚ್ಚಿವೆ, ಆದರೆ ಕೆಲಸನೂ ಜೋರಾಗಿ ಮಾಡ್ತವೆ ಅಂದರು. ನಾನು ಮಡಿಕೆಯಿಂದ ಕೊಂಚ ದೂರವೇ ನಿಂತಿದ್ದೆ, ಯಾಕಂದರೆ ಗೊತ್ತಲ್ಲ ಈ ಜೇನುಹುಳಗಳು ಯಾವಾಗ ಏನು ಮಾಡ್ತಾವಂತ. ಹಾಗಾಗಿ ನಾನು ಸ್ವಲ್ಪ ನಿಧಾನವಾಗಿ ದೂರನೇ ಇದ್ದೆ. ಮಂದಣ್ಣ ನಿಧಾನವಾಗಿ ಮಡಿಕೆಯನ್ನು ಎತ್ತಿ ಅದು ಅಲುಗಾಡಿದಂತೆ ಒಳಗಿನ ಜೇನುಗಳೆಲ್ಲ ಹಿಸ್ ಅಂದು ಸದ್ದು ಮಾಡ್ತಾ ಇದ್ವು. ಬಹಳ ದೊಡ್ಡದಾದ ಮಡಿಕೆ. ಅದರ ತೂಕ ಎತ್ತಿ ನೋಡ್ತಾನೆ ಮಂದಣ್ಣ. ಎತ್ತಿ ನೋಡುತ್ತಾ, ಏನಿಲ್ಲ ಅಂದರೂ 1 ಕೊಡ ತುಪ್ಪ ಇದೆ ಇರ್ಬೋದು ನೋಡಿ ಸರ್ ಎಂದ. ಅಂದ ತಕ್ಷಣ ಅಷ್ಟರಲ್ಲಿ ಒಂದು ಹುಳ ಬಂದು ಕಡ್ದೇ ಬಿಡ್ತು. ಹಾಗೆ ಒಂದು ಹುಳ ಕಡ್ದ ತಕ್ಷಣ ಎಲ್ಲ ಹುಳಗಳು ಬಂದು ರಪ್ ಅಂತ ಕಡಿಲಾಕತ್ತಿದ್ವು. ಈ ಒಂದು ಕಡಿಯುವ ಉರಿತಕ್ಕೆ ಪ್ಯಾರ ತಾಳಲಾರದೆ ಕುಣಿಯಾಕತ್ತಿದ. ಮಂದಣ್ಣ ಏನಂದರೆ, ಲೋ ಉರಿ ತಡ್ಕೊಂಡ್ರೆ ಸುಮ್ಮನೆ ಇರಂಗಿದ್ರೆ ಇರು, ಇಲ್ದಿದ್ರೆ ನಡೆದು ಬಿಡು ಮನೆಗೆ, ಕುಣದಾಡಿದಂದರೆ ಇನ್ನಷ್ಟು ಹೊಡಿತಾವೆ ಅಂತ ಮಂದಣ್ಣ ರೇಗಿ ಕೂಗಿದ. ನಾನು ಸಹನೆಯಿಂದ ಸರ್ವ ಪ್ರಯತ್ನವನ್ನು ಮಾಡಿ ಉರಿ ತಡ್ಕೊಂಡು ದೂರ ಸರಿದೆ. ಆದರೂ ಕಣ್ಣುಗಳಲ್ಲಿ ಬುಳ್ಳರ ನೀರು ಬಂತು. ಇನ್ನೇನು ಮಾಡೋದು? ಕರ್ವಾಲವರನ್ನು ನೋಡಿದೆ, ಬಲವಾಗಿ ಉರಿತಿದ್ರು ಸಹ ಏನೇ ಆಗಿಲ್ವಂತ ಸುಮ್ಮನೆ ನಿಂತಿದ್ರು. ಜೇನುಗಳು ನಾಗಿರೋ ಹಾವಿನಂತೆ ಬುಸುಗುಡ್ತಾ ಇದ್ವು. ಕಿತ್ತಲೆ ಬಣ್ಣದ ಜೇನುಗಳು ಮಡಿಕೆ ತಳದಲ್ಲಿ ಕಿಂಗೊಳಿಸ್ತಾ ಇದ್ವು. ಈ ನಡುವೆ ಮಂದಣ್ಣ ಕರ್ವಾಲವರವರಿಗೆ ಏನೇನೋ ವಿವರಿಸಿದ್ದ. ಕರ್ವಾಲ ಕುತೂಹಲದಿಂದ ಅದನ್ನೆಲ್ಲ ಹೌದು ಅಂತ ಕೇಳ್ತಾ ಇದ್ರು. ಅನಂತರ ಮಂದಣ್ಣ ಅದನ್ನೆತ್ತಿ ಮೊದಲಿದ್ದ ಜಾಗದಲ್ಲೇ ಇಟ್ಟ. ಇದನ್ನು ಈಗ ಪೆಟ್ಟಿಗೆ ಕೊಡೋದು ಬೇಡ ಸರ್, ತುಪ್ಪ ಮಾಡಿದ್ದಾವೆ, ತುಪ್ಪ ತಗೊಂಡು ಬಿಟ್ಟು ಒಂದು ಹಲ್ಲೆ ಬಿಟ್ಟಿರೋಣ ಅಂದ. ಆ ಇಡೀ ಜೇನನ ಒಂದು ಹಲ್ಲೆ ಅಂದ್ಬಿಟ್ಟು ಎಲ್ಲ ಸಂಪೂರ್ಣ ಹಲ್ಲೆಯನ್ನು ಕಟ್ ಮಾಡಿಕೊಂಡ್ರು. ಆವಾಗ ಒಂದು ಚಾಕನ ತಟ್ಟೆಯನ್ನು ತೆಗೆದುಕೊಂಡು ಬಾ ಎಂದು ಮಂದಣ್ಣ ಪ್ಯಾರನಿಗೆ ಹೇಳಿದ. ಅದರ ಜೊತೆ ಕಿವಿನೂ ಸಹ ಜೊತೆಗೆ ಮನೆಗೆ ಓಡಿ ಹೋಗಿ ತಗೊಂಬಂದರು. ಕರ್ವಾಲೋ ಹೇಳ್ತಾನೆ, ಮಡಿಕೆಯಲ್ಲಿ ಜೇನು ಸಾಕುವ ವಿಧಾನ ಇದೇ ಮೊದಲ ಬಾರಿಗೆ ನಾನು ನೋಡಿದ್ದು ಅಂತ ಮಂದಣ್ಣ ಹೇಳಿದ. ಆವಾಗ ಅದು ಮಂದಣ್ಣನಿಗೆ ಹೇಳಿದ, ಮಲೆನಾಡಿನಲ್ಲಿ ಬಹಳ ಕಾಲದಿಂದಲೂ ಇದನ್ನು ಮಾಡ್ತಾ ಇದ್ದಾರೆ ಸರ್, ಈ ರೀತಿ ಸಾಕ್ತಾರೆ ಎಂದ. ಅವತ್ತು ನಿಮಗೊಂದು ಟಿನ್ ಜೇನುತುಪ್ಪ ಕೊಟ್ಟಿದ್ನಲ್ಲ ಸರ್, ಅದು ಇದೇ ಥರ ಮಡಿಕೆಯಲ್ಲಿ ಸಾಕಿದ ಜೇನುತುಪ್ಪ ನೋಡಿ ಸರ್ ಅದು ಅಂತ ಅದರ ಬಗ್ಗೆ ಎಲ್ಲ ವಿವರಣೆಯನ್ನು ಕೊಟ್ಟ. ಪುನಃ ಆ ಜೇನುತುಪ್ಪದ ಒಂದು ಹಲ್ಲೆಯನ್ನು ಕಟ್ ಮಾಡ್ಕೊಂಡು ಪುನಃ ಮಡಿಕೆಯಲ್ಲಿ ಹಾಕಿ ಇಟ್ಟು ಅದನ್ನೆಲ್ಲವುಗಳನ್ನು ತೆಗೆದುಕೊಂಡು ಮನೆಗೆ ಬರಬೇಕಾದ್ರೆ ಪ್ಯಾರನ ತುಟಿ ಇಷ್ಟು ಗಾತ್ರ ಬಾತಿದ್ದು, ನನ್ನ ತುಟಿಯು ಸಹ ಬಾತು ಜೋತು ಬಿದ್ದಿದ್ದು. ಆದರೆ ಕರ್ವಾಲೋ ಮತ್ತು ಮಂದಣ್ಣನಿಗೆ ಕಚ್ಚಿದ್ದು, ಆದರೂ ಅವರಿಗೆ ಕಡಿದು ರಕ್ತದಲ್ಲಿ ಅದು ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿತ್ತಂತೆ. ಹಾಗಾಗಿ ಅವರಿಗೇನೂ ಆಗಲೇ ಇಲ್ಲ. ನಾವು ಕರ್ವಾಲವರು ಎಲ್ಲರೂ ಸೇರಿ ಮನೆಗೆ ಬಂದ್ವಿ. ಆದರೆ ನನ್ನ ಹೆಂಡತಿ ಮಾತ್ರ ನನ್ನನ್ನು ಬೇಗ ಗುರುತು ಹಿಡಿಯಲಿಲ್ಲ. ಹೀಗೆ ನಾವೀಗ 11ನೇ ಭಾಗದಲ್ಲಿ ಏನು ತಿಳ್ಕೊಂಡ್ವಿ ಅಂದರೆ, ಮಡಿಕೆಯಲ್ಲಿ ಜೇನು ಸಾಕಣೆ ಮಾಡ್ತಕ್ಕಂಥ ವಿಧಾನವನ್ನು ಪ್ರಾಚೀನ ಕಾಲದಿಂದಲೂ ಮಲೆನಾಡಿನಲ್ಲಿ ಮಾಡ್ತಾ ಇದ್ರು ಎಂಬ ವಿಷಯವನ್ನು ನಾವಿಲ್ಲಿ ತಿಳ್ಕೊಂಡ್ವಿ. ಹಾಗಾದರೆ 12ನೇ ಭಾಗದಲ್ಲಿ ಏನಿದೆ ಅಂತ ನಾವು ತಿಳಿಯೋದಾದರೆ, ಕೊಟ್ಟಿಗೆಯ ಸೌದೆ ರಾಶಿಯ ಮೇಲೆ ಇಟ್ಟಿದ್ದ ಮಡಿಕೆಗೆ ಜೇನು ತಾನಾಗೆ ಬಂದದ್ದು, ತೊಂದರೆ ತಪ್ಪಿಸಲು ವಿವಿಧ ಪ್ರಯತ್ನ, ಕೊನೆಗೆ ಜೇನು ತಾನಾಗಿ ಜಾಗ ಖಾಲಿ ಮಾಡಿದ ಪ್ರಸಂಗವನ್ನು ನಾವು 12ನೇ ಭಾಗದಲ್ಲಿ ನೋಡ್ತೇವೆ. ಮಂದಣ್ಣನಿಗೆ ಹೇಳಿದ್ವಿ, ಹೀಗೆ 1 ತಿಂಗಳ ನಂತರ ಮಡಿಕೆ ಜೇನನ್ನು ಕೂಡಿ ಕೊಡೋದಾಗಿ ಹೇಳಿದವ. ಎಷ್ಟೋ ದಿನ ಆದರೂ ಪೆಟ್ಟಿಗೆನ ತರ್ತೀನಿ ಅನ್ನೋ ತರಲೇ ಇಲ್ಲ. ಪೆಟ್ಟಿಗೆಲ್ಲ ಎಷ್ಟೋ ದಿನಗಳಾದರೂ ಆ ಮಡಿಕೆ ಜೇನು ಕೂಡಿ ಕೊಡಿಸ್ತೀನಿ, ಮಡಿಕೆಯಲ್ಲಿ ಜೇನನ್ನು ಕೂಡಿಸಿ ಹೇಳ್ತೀನಿ ಅಂತ ಹೇಳಿದವ, ಬರಲೇ ಇಲ್ಲ. ನಾನು ಅವನ ಅವಶ್ಯಕತೆ ಕೇಳಲೇ ಇಲ್ಲ. ಯಾವಾಗ ಒಮ್ಮೆ ಕೇಳಿದರು, ಕರ್ವಾಲವರು ನಾನು ನಿಲ್ಲಿಸಿ ಮಂದಣ್ಣೆಯಲ್ಲಿ ಕೇಳಿದರು, ನಾನು ಎಲ್ಲಿಯಾದರೂ ಕಂಡ್ರೆ ನಿಮ್ಗೆ ಹೇಳ್ತೀನಿ ಅಂತ ಹೇಳಿದರು.
ಹಾಗಾಗಿ ಮಂದನನ ಅಗತ್ಯನೂ ಬೆಳಿಲ್ಲ, ನಾನು ಕೇಳಕ್ಕೆ ಹೋಗಿಲ್ಲ. ಒಂದಿನ ಇದಕ್ಕಿಂದಾಗ ಮನೆಯೊಳಗೆ ಊಟ ಮಾಡ್ತಾ ಕೂತಿದ್ವಿ. ಕುಡ್ತಿರ್ಬೇಕಾದ್ರೆ ಒಂದಿನ ಭೋರ್ ಅಂತ ವಿಚಿತ್ರವಾದ ಸದ್ದಾಗ್ತಾ ಹೊಡಿತು. ಆನೆಕಟ್ಟು ನೀರು ಪ್ರವಾಹ ರೂಪದಲ್ಲಿ ನುಗ್ಗಿದ್ರೆ ಯಾವ ರೀತಿ ಸದ್ದಾಗುತ್ತೋ ಅದೇ ರೀತಿ ಶಬ್ದ ಮನೆಯಲ್ಲಿ ಬರಕತ್ತು. ಏನಾಯ್ತಪ್ಪ ಅಂತ ನಾನು ಗಾಬರಿಯಾಗಿ ಊಟ ಬಿಟ್ಟು ಎಂಜಿಲ್ ಕೈಯಲ್ಲಿ ಓಡಿ ಬಂದೆ. ಪ್ಯಾರ, ನನ್ನ ಹೆಂಡತಿ, ಚಿಕ್ಕ ಮಗಳು ಎಲ್ಲ ಹೊರಗೆ ಓಡಿ ಬಂದರು. ಹೊರಗೆ ಬಂದರೆ ಏನೂ ಕಾಣಲೇ ಇಲ್ಲ, ಸದ್ದು ಮಾತ್ರ ಜೋರಿತ್ತು. ಏನಿದು ಅಂತ ಅಷ್ಟರಲ್ಲೇ ಪ್ಯಾರ ಅಂತನ, ಓ ಸೌದೆ ಕೊಟ್ಟಿಗೆ ಮೇಲೆ ಜೇನು ಹಾರಾಡ್ತಾ ಇವೆ ಅಂದು ಕೂಗಿದ. ಓಡಿ ಹೋಗಿ ನೋಡಿದೆ, ಸೌದೆ ಕೊಟ್ಟಿಗೆ ಮೇಲೆ ಲಕ್ಷಾಂತರ ಜೇನು ಹುಳಗಳು ಅತಿ ವೇಗದಲ್ಲಿ ಸುತ್ತುತ್ತಾ ಇದ್ವು. ದೊಡ್ಡ ಜೇನಿನ ಒಂದು ದೊಡ್ಡ ಮೋಡ ಕೊಟ್ಟಿಗೆ ಮೇಲೆ ಇತ್ತು. ನಿಧಾನವಾಗಿ ಕಳ್ಳ ಹೆಜ್ಜೆಗಳನ್ನು ಇಡ್ತಾ ಹತ್ತಿರ ಹೋಗಿ ನಿಂತು ನೋಡಿದೆ. ಪ್ಯಾರ ಒಂದು ಕಟ್ಟಿಗೆ ಮೇಲೆ ಒಡೆದವಂತ ಮಡಿಕೆ ಇಟ್ಟಿದ್ದ, ಹೂಜಿ ಒಂದೇ ಇಟ್ಟಿದ್ದ, ಅದನ್ನು ದಬ್ಬ ಹಾಕಿಟ್ಟಿದ್ದ. ಆ ಸೌದೆಯ ರಾಶಿಯ ಮೇಲೆ ಬೋರಳಾಗಿ ಇಟ್ಟಿದ್ದಂತಹ ಈ ಮಡಿಕೆಗೆ ಜೇನು ಹುಳಗಳು ಗೂಡುಗಳನ್ನು ಕಟ್ಟಿಬಿಟ್ಟಿದ್ವು. ನಾನು ಇಲಿ ಬೋಣನ ತರಲು ಹೋದಾಗ ಕಂಡ ಈ ವಿದ್ಯಾಭ್ಯಾಸ ನೆನಪಿ ಬಂತು. ಒಂದೆರಡು ಜೇನುಗಳು ಜುಯಿ ಜುಯಿ ಅಂತ ಹಾಡ್ತಾ ಇದ್ವು. ನಾನು ಏನಪ್ಪ ಇದು ಈ ರೀತಿ ಶಬ್ದ ಆಗ್ತಾ ಇದೆಯಲ್ಲ ಅಂತ ನಾನು ನೋಡ್ತಾ ಇದ್ದೆ. ಬಹುಶಃ ಹುಳಗಳು ಯಾವ ರೀತಿ ಇಲ್ಲೇ ನಾವು ಗೂಡು ಕಟ್ಕೋಬೇಕು ಅಂತ ಏನಾದರೂ ವಿಚಾರ ಮಾಡ್ತಿದ್ವೋ ಏನೋ ಅಂತ. ಅದಕ್ಕೆ ನಾನು ಅಂದೆ, ಅದು ನನಗಂತೂ ಅರ್ಥ ಆಗಿಲ್ಲ, ಇದೇಕು ಈ ರೀತಿ ಶಬ್ದವನ್ನು ಮಾಡ್ತಾ ಇಲ್ವ, ಯಾಕೆ ಈ ರೀತಿ ಸುತ್ತುತ್ತಾ ಇವೆ ಅಂತ ನಾನು ವಿಚಾರ ಮಾಡ್ತಾಯಿದ್ದೆ. ನಾನು ಪ್ಯಾರಣನ ನೋಡುತ್ತಿರುವಂತೆ ಅಷ್ಟೂ ಜನಗಳು ವೇಗವಾಗಿ ಒಳ ಹೋಗೋದು ಹೊರ ಬರೋದು ಮಾಡ್ತಾ ಇದ್ವು. ನಿರಾಸಹಾಯವಾಗಿ ಅಷ್ಟೊತ್ತನ ಹರಡಿ ಕೊನೆಗೆ ಆ ಒಂದು ಹೂಜಿ ಮೇಲೆ ಕುಳಿತುಬಿಟ್ಟು ನಾನು ಅಂದ್ಕೊಂಡೆ, ನಿರಾಸವಾಗಿ ಮನೆಗೆ ಬಂದಂಥ ಜೇನುಹುಳಗಳನ್ನು ಒಂದು ಜೇನು ಪೆಟ್ಟಿಗೆಯಲ್ಲಿ ಹಾಕಿ ಗೂಡು ಕಟ್ಟಿಸಬಾರ್ದು ಯಾಕೆ ಅಂತ ನಾನು ಅಂದ್ಕೊಂಡೆ. ಆವಾಗ ತಕ್ಷಣ ಮಂದನ ನೆನಪಾದ. ಆಗಲೇ ನಾನು ನಾರ್ವೆ ರಾಮಯ್ಯನ ಭೇಟಿಯಾಗಿ ಮಂದಣ್ಣ ಎಲ್ಲಿ ಅಂತ ಕೇಳಿದೆ. ಅವನು ಕರ್ವಾಲ ಸಾಹೇಬ್ರು ನೀವು ಬಂದಿಲ್ಲ, ಅವತ್ತೇ ನೋಡಿದ್ದು, ನಾ ಪುನಃ ನೋಡಿಲ್ಲ ಅಂದರು. ಏನಯ್ಯ ಅವ್ರ ಊರ ಕಡೆ ಏನಾದರೂ ಸಮಸ್ಯೆ ಆಗೈತೆ ಏನೋ, ಯಾಕೆ ಒಟ್ಟ ಬಂದೇ ಇಲ್ಲ ನೋಡು ಮಂದಣ್ಣ ಅಂದರು. ತೊಂದರೆ ಏನಿಲ್ಲ ಸರ್, ಅವನಿಗೆ ನಗ್ನ ಮಾಡಬೇಕಂತೆ, ಅವರು ಓಡಾಡ್ತಾ ಇದ್ದು. ನನ್ನ ಹತ್ರ ಬಂದಿದ್ದ, ನನ್ನ ಮಗಳ ರಾಮಿಯನ್ನು ಕೇಳಿದರು. ನಾನಂದೆ, ನಿನಗೆ ನೌಕರಿಯ ಸಂಬಳನ ಏನಿದೆಯಾ, ಆ ವಿಷಯ ಎತ್ತಕ್ಕೆ ಹೋಗೋಣ ಅಂತ ಹೇಳಿ ಕಳಿಸ್ಬಿಟ್ಟೆ. ಪಾಪ ಮಂದಣ್ಣ ಬೇಸರ ಮಾಡಿಕೊಂಡು ನಮ್ಮ ಕಣ್ಣಿಗೆ ಬೀಳದೆ ಕುಳಿತಿರೋದಕ್ಕೆ ಓಹೋ ಇದೇ ಕಾರಣ ಅಂತ ಅಂದ್ಕೊಂಡೆ. ಹಾಳಾದವನು ಮ್ಯಾರೇಜು ಗಿರೇಜು ಅಂತ ಅಂತಿದ್ದ. ಏನೋ ಆಶಾಭಂಗ ಆಗಿ ಎಲ್ಲಿ ಕುಳ್ತಾನೋ ಏನೋ ಭೇಟಿ ಆಗೇ ಇಲ್ಲ. ಆದಾಗೂ ಕೂಡ ಇವರಿಗೆ ನಿರೂಪಕರಿಗೆ ಮಂದಣ್ಣನ ಬೇಗ ಕರೆಸಿ ಏನಾದರೂ ಒಂದು ಆ ಜೇನು ಪೆಟ್ಟಿಗೆ ನಡೆಸಬೇಕು ಅಂತ ವಿಚಾರ ಮಾಡ್ತಾಯಿದ್ರು. ಇವರೆಲ್ಲ ಸಮಸ್ಯೆ ಹೀಗಿದ್ದಾಗ ಒಂದಿನ ಏನಾಯಿತು ಅಂದರೆ, ಈ ಮನೆಯಲ್ಲಿ ನನ್ನ ಹೆಂಡತಿ ಯಾಕೆ ಪಕ್ಕದ ಕಟ್ಟಿಗೆಲ್ಲ ಮುಗಿತಾ ಬಂತು, ಬೇಗ ಜೇನು ಹುಳಗಳನ್ನು ಹೋಗಿಸ್ತೀರಾ ಮತ್ತು ಅಡುಗೆ ನಾನು ಬಂದ್ ಮಾಡಲ ಅಂತ ಅನ್ನಕತ್ತಿದ್ಲು. ಮತ್ತೆ ನಾನು ರಾಮಾಯಣನ ಇಲ್ಲ ಎಷ್ಟೊತ್ತಿದ್ರೆ ನೀನು ಹೋಗಿ ಮಂದನನ್ನು ಕರ್ಕೊಂಡ್ಬರ್ಬೇಕು ಅಂತ ಕಳಿಸಿದಾಗ, ಸಾರ್ ನಾನೊಬ್ಬರನ್ನ ಕಳಿಸಿದ್ದೆ, ಅವ್ರು ಬಂದು ಹೇಳಿದ್ರು ಇಲ್ಲ ಆ ತೋಟದ ಗದ್ದೆಗೆ ನಂದಿ ಕಾಟ ಹೆಚ್ಚಾಗೈತೆ ಅಂತ ಈಗ ಬರೋಕ್ಕಾಗಲ್ಲ ಅಂತ ಹೇಳಿ ಕಳ್ಸೋಣ. ಹಲ್ಕಾ ಬಡ್ಡಿ ಮಗ ಒಳ್ಳೆ ಕೈ ಕೊಟ್ಟ ಅಂದ್ಕೊಂಡು ಉಪಾಯ ಕಾಣದೆ ಸುಮ್ಮನೆ ಕುಳಿತೆ. ಒಂದಿನ ಮೂಡಿಗೆರೆ ಸೊಸೈಟಿಗೆ ಹೋಗಿ ಲಕ್ಷ್ಮಣನ ಭೇಟಿಯಾದೆ. ಮಹಾರಾಯ ಜೇನಿನಷ್ಟು ಪೆಟ್ಟಿಗೆಯನ್ನು ಕೊಡು ಅಂತ ಕೇಳಿದೆ. ಮಂದಣ್ಣ ನೋಡು ಅದು ಯಾವುದು ಪೆಟ್ಟಿಗೆ ಇಲ್ಲ, ಅರ್ಧ ಚಾರ್ಜಿಗೆ ಕೊಡಿಸ್ತೀನಿ ಅಂದಾತ ಬರಲೇ ಇಲ್ಲ, ಹೀಗೆಲ್ಲ ಮಾಡಿದವನು ಅಂತ ಹೇಳಿದರು. ಆವಾಗ ನೋಡ್ತೀನಿ ಸರ್, ನಾನು ಕೇಳಿ ನೋಡ್ತೀನಿ ಅವ್ನು ಎಲ್ಲಿದ್ದಾನೋ ಏನೋ ಅಂತ ಹೇಳ್ತಾನೆ. ಸರ್ ಅವನು ಸರಿ ಇದ್ದರೆ ಸರಿಯಾಗಿರ್ತಾನೆ, ರಾಂಗ್ ಆದರೆ ಹೇಳಿದಕ್ಕೆಲ್ಲ ಉಲ್ಟಾ ಹೊಡಿತಾನೆ ಸರ್ ಅವನು ಅಂತ ಲಕ್ಷ್ಮಣ ಹೇಳಿದ. ಹೀಗಾಗಿ ನಾನು ಒಂದು ನಿರ್ಧಾರಕ್ಕೆ ಬಂದೆ. ಈ ಹೂಜಿಯನ್ನು ಅಂದ ತಕ್ಷಣ ನನಗೆ ಉಪಾಯವಾಗಿ ತೆಗೆದುಕೊಂಡು ಅದನ್ನು ಹೋಗಿ ಕಾಡೊಳಗೆ ಯಾಕೆ ಇಟ್ಟು ಬರಬಾರ್ದು ಅಂತ ನನಗೆ ವಿಚಾರ ಬಂತು. ರಾತ್ರಿ ಆಯಿತು. ನಾನು ಮತ್ತು ಪ್ಯಾರ ಏನು ಮಾಡಿದ್ವಿ ಅಂದರೆ, ಆ ಹೂಜಿಯನ್ನು ತೆಗೆದುಕೊಂಡು ರಾತ್ರಿ ಹೋಗಿ ಬೇಲಿ ಆಚೆ ಇಟ್ಟು ಬಂದ್ವಿ. ಆವಾಗ ಕಾಡಿಂಚಿನಲ್ಲಿ ಇಟ್ಟು ಬಂದ್ವಿ. ಬೆಳಿಗ್ಗೊಂದು ಹೊಸ ಸಮಸ್ಯೆ ಉದಯವಾಗಿತ್ತು. ಏನಂದ್ರೆ, ಆ ಹುಳಗಳು ಬಹುಪಾಲು ಹುಳಗಳು ಮನೆಗೆ ಹಿಂದಿರುಗಿ ಹಳೆ ಜಾಗವನ್ನು ಹುಡ್ಕೊಂಡು ಬಂದು ಮತ್ತು ಆ ಕಟ್ಟಿಗೆ ಮೇಲೆ ಗೂಡು ಕಟ್ಟಿಬಿಟ್ಟಿದ್ವು. ಆವಾಗ ಹೂಜಿ ಕಾಣದೆ ಏನು ಮಾಡಕತ್ತು, ಜುಯ್ ಅಂತ ತಿರುಗಲಿಕ್ಕತ್ತಿದ್ದು. ನಾನು ಪ್ಯಾರನಿಗೆ ಹೇಳಿದೆ, ಆದಷ್ಟು ಸೌದೆ ಕಟ್ಟಿಗೆ ಬೇರೆ ಕಡೆ ಇಡ್ಲೋ ಅಂದರೆ ನೀನು ಇಡಲೇ ಇಲ್ಲ, ಮತ್ತೆ ಹಳೆ ಜಾಗದಲ್ಲಿ ಬಂದುಬಿಟ್ಟು ನೋಡು ಅಂದೆ. ಇನ್ನೇನು ಮಾಡೋದು ಅಂತ ಮತ್ತೆ ಏನು ಮಾಡಿದ್ರು, ರಾತ್ರಿ ಮತ್ತೆ ಆ ಹೂಜಿಯನ್ನು ತಂದು ಮೊದಲಿದ್ದ ಜಾಗದಾಗ ತಂದಿಟ್ಬಿಟ್ರು. ಆ ರಾತ್ರಿ ಒಳಗೆ ಏನು ಇಟ್ಟು ಬಂದಿಲ್ಲ, ಮನೆಗೆ ಆ ಹೂಜಿಯನ್ನು ತಂದು ಅಲ್ಲೇ ಇಟ್ಟರು. ಇಟ್ಟಾಗ ಏನಾಯಿತು ಅಂದರೆ, ಒಂದೆರಡು ಜೇನು ಹುಳುಗಳು ಇವಂದೇನೋ ಕಿತಾಪತಿ ಅಂತ ಅವನಿಗೆ ಕಚ್ಚೇ ಬಿಟ್ಟು ಪ್ಯಾರನಿಗೆ. ರಾತ್ರಿ ಮತ್ತೆ ಆ ಹೂಜಿಯನ್ನು ತಂದು ಸ್ವಸ್ಥಾನದಲ್ಲಿ ಇಟ್ಟಿವು. ಆದರೆ ಈ ಕ್ರಮದಿಂದ ಯಾವ ಸಮಸ್ಯೆನೂ ಬಗೆಹರಲಿಲ್ಲ. ಯಾಕಂದ್ರೆ ಬೆಳಗಾದ ಕೂಡಲೇ ಹೂಜಿಯಿಂದ ಹೊರಟ ಜೇನುಗಳು ಏನಾಗಿತ್ತು ಅಂದ್ರೆ, ಅನೇಕ ಕಾಡಿನಲ್ಲಿ ಹೂಜಿ ಇಟ್ಟಿದ್ದ ಜಾಗಕ್ಕೆ ಹೋಗಿ ಗಲಾಟೆ ಮಾಡಿದ್ದು. ಸಾಯಂಕಾಲದ ಹೊತ್ತಿಗೆ ಪುನಃ
ಒಣಗಿದ ಕಡ್ಡಿಯ ಮೇಲೆ ಜೋತು ಬಿದ್ದು ಕುಳಿತುಕೊಂಡು ಒಂದೆರಡು ದಿನ ಆದರೂ ಅಲ್ಲೇ ಕುಂತು ಚಿಂತೆಯಾಗಿ ಆ ಕುಳಿತಿದ್ದ ಕಡ್ಡಿಯನ್ನು ಕಿತ್ತು ಅಷ್ಟೂ ಜೇನುಗಳನ್ನು ಕೊಟ್ಟಿಗೆಯಲ್ಲಿದ್ದ ಹೂಜಿಯ ಬಾಯಿ ಬಳಿ ಇಳಿಸಿದೆ. ಸಮಸ್ಯೆ ಇನ್ನೂ ಜಟಿಲವಾಗಿಬಿಡ್ತು. ಯಾಕಂದ್ರೆ 2-3 ದಿನ ಆದರೂ ಆ ಜೇನು ಹುಳಗಳ ಗುರುತು ಆ ಹೂಜಿಯ ಜೇನುಗಳಿಗೆ ಮರೆತೇ ಹೋಗ್ಬಿಟ್ಟಿತ್ತು ಏನೋ. ಏಕದಮ್ ಆಚೆಗೆ ಬಂದು ಕಡ್ಡಿಯಲ್ಲಿದ್ದ ಜೇನಿನ ಮೇಲೆ ಅದನ್ನು ಹಿಡಿದಿದ್ದ ನಮ್ಮ ಮೇಲೆ ದಾಳಿ ಮಾಡಕತ್ಬಿಟ್ಟು. ಆವಾಗ ನಾನು ಕಡ್ಡಿ ಪಡ್ಡಿ ಎಲ್ಲ ಬಿಟ್ಕೊಟ್ಟು ಓಡೋಗ್ಬಿಟ್ಟೆ. ನೂರಾರು ಜೇನುಗಳು ಒಂದನ್ನೊಂದು ಹಿಡಿದುಕೊಂಡು ಏನು ಮಾಡಿದ್ವು ಅಂದ್ರೆ ಮಲ್ಲ ಯುದ್ಧ ಮಾಡುವರು ಎಂಬಂತೆ ಅವು ಗುಯಿ ಅಂತ ಹಾರಾಡಕತ್ತಿದ್ವು. ಹೀಗಿದ್ದಾಗ ಇದು ಹೀಗಾದರೆ ಸಮಸ್ಯೆ ಬಗೆಹರಿದಿಲ್ಲ, ಇದು ಪರಿಸ್ಥಿತಿ ಕೈ ಮೀರಿತ ಅಂತ ತಿಳ್ಕೊಂಡು ಹತಾಶೆನಾಗಿ ಆಸೆ ಕೈಬಿಟ್ಟೆ. ಸುಮಾರು ಮಧ್ಯಾಹ್ನದ ಹೊತ್ತಿಗೆ ಮತ್ತೆ ಜುಯಿ ಅಂತ ಹಳೆಯ ಬೋರ್ಗೆರ್ತ ಶಬ್ದ ಮಾಡಕತ್ತಿವು. ನೋಡಿದರೆ ಕೊಟ್ಟಿಗೆ ಮೇಲೆ ಮತ್ತೆ ಜೇನಿನ ಮೋಡ ಒಂದು ರೂಪ ಒಳ ತೊಡಗಾಕತ್ತಿತ್ತು. ನೋಡುತ್ತಿದ್ದಂತೆ ಏನು ಮಾಡ್ಲಿಕ್ಕತ್ತಿದ್ವು ಅಂತಂದ್ರೆ ಆ ಜೇನು ಹುಳಗಳೆಲ್ಲ ಏನು ಮಾಡಿದ್ವು, ನೋಡುತ್ತಿದ್ದಂತೆ ತಮ್ಮಲ್ಲಿ ಮೇಲಕ್ಕೆ ಹಾರಿ ಕಾಡಿನ ಕಡೆಗೆ ಹಾರಿದವು. ಸೌದೆ ಕೊಟ್ಟಿಗೆ ಮೇಲೆ ಎಷ್ಟೋ ಜೇನು ಹುಳಗಳು ಸತ್ತು ಬಿದ್ದುಬಿಟ್ಟಿದ್ವು. ಆ ಸತ್ತು ಜೇನು ಹುಳಗಳನ್ನು ಈ ಕೊಟ್ಟಿಗೆ ಚಗಳಿ ಇರುವೆಗಳು ಏನು ಮಾಡ್ಲಿಕ್ಕತ್ತಿತ್ತು ಅಂದ್ರೆ ಅವುಗಳನ್ನು ತಿಂತಾ ಇದ್ವು. ಆಗ ನಾನು ಜೇನು ಗೂಡಿರೋ ಜಾಗವನ್ನು ಕಂಡುಕೊಂಡು ಗೂಡಿನ ಮೇಲೆ ದಾಳಿ ಮಾಡಿದ್ದವು. ಅದಕ್ಕಾಗಿ ಮೊಟ್ಟೆ ಮರಿ ಹಲ್ಲೆ ಸಮೇತ ಗೂಡನ್ನು ತ್ಯಜಿಸಿ ಜೇನು ಹುಳಗಳು ಹೊರಟು ಹೋಗ್ಬಿಟ್ಟವು. ಆಗ ಮಂದನಣ್ಣನ ಮನದಲ್ಲೇ ಮನಸಾರ ಬೈದ, ಹಾಳಾದವನು ಅಗತ್ಯ ಬಿದ್ದಾಗ ಬರಲೇ ಇಲ್ಲ, ಏನು ಮಾಡಬೇಕು, ಇಂಥ ಸಮಸ್ಯೆ ಇದ್ದಾಗ ಎಷ್ಟು ಕಾದರೂ ಅವನು ಬರಲೇ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಜೇನು ಹುಳಗಳಿಗೆ ತಾವು ಎಲ್ಲಿ ವಾಸ ಮಾಡುತ್ತೋ ಹಾಗೆ ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಆ ಗೂಡುಗಳನ್ನು ಕಾಡಿಗೆ ಹೋಗಿಡೋದು, ಆ ಹುಳಗಳು ಪುನಃ ಕಟ್ಟಿಗೆ ಮೇಲೆ ಬರೋದು, ಹೀಗೆ ಆ ಸ್ಥಾನ ಬದಲಾವಣೆಯಿಂದ ಅವಕ್ಕೆ ಏನೋ ಒಂದು ರೀತಿಯಾದಂಥ ಆತಂಕ ಎದುರಾಯಿತು. ನಮಗೆ ಇಲ್ಲಿ ವಾಸ ಮಾಡಲಿಕ್ಕೆ ಏನೋ ಭಯ ಇದೆ. ಹಾಗಾಗಿ ಆ ಜೇನು ಹುಳಗಳ ಸೂಕ್ಷ್ಮ ಸಂವೇದನೆಗಳನ್ನು ತಾವು ಅರಿತುಕೊಂಡು ಅವುಗಳು ಜಾಗವನ್ನು ಖಾಲಿ ಮಾಡಿಬಿಟ್ಟು ಎಂಬ ವಿಚಾರಗಳನ್ನು ನಾವು 12ನೇ ಭಾಗದಲ್ಲಿ ಕಾಣ್ತೀವಿ. ಹಾಗಾದರೆ ಇಲ್ಲಿಯವರೆಗೆ ನಾವು ಏನು ನೋಡ್ಕೊತೀವಿ ಅಂತ ಒಮ್ಮೆ ಸಾರಾಂಶವನ್ನು ತಿಳಿದುಕೊಳ್ಳೋಣ. ಏನಂದ್ರೆ ಕಾಡಿನಲ್ಲಿ ಕಂಡದ್ದು ಶರಾಬಿನ ಮಡಿಕೆಯಲ್ಲ, ಅದೊಂದು ಜೇನು ಸಾಕುವ ವಿಧಾನ ಅಂತ ಮಂದಣ್ಣ ಕರ್ವಾಲ್ ಅವರು ಹೇಳಿದ್ದ. ಕರ್ವಾಲು ನೋಡಿದವರೇ ಇಲ್ಲ, ನಾನು ಸಹ ನೋಡಬೇಕು ಅಂತ ತಿಳ್ಕೊಂಡು ಮಂದಣ್ಣ ಕರ್ವಾಲು ನಿರೂಪಕರು ಮತ್ತು ಪ್ಯಾರ ಎಲ್ಲ ಸೇರಿ ಹೋಗಿ ಆ ನಾಯಿ ತೋರಿಸಿದ ಜಾಗದಲ್ಲೇ ಆ ಮಡಿಕೆಯಲ್ಲಿರ್ತಕ್ಕಂಥ ಜೇನನ್ನು ಹೋಗಿ ನೋಡ್ತಾರೆ. ಕರ್ವಾಲ್ ಅವರು ನೋಡಿದರೆ ಕರಿ ತೊಡುವೆ, ಸ್ಪ್ಲೈಂಡಿಡ್, ಅದಕ್ಕೆ ಕ್ರೂರು ಕಚ್ಚಿವೆ ಎಂಬ ಮಾತನ್ನು ಅಲ್ಲಿ ಹೇಳ್ಕೊತಾರೆ. ಏನಿಲ್ಲ ಅಂದರೂ ಅದರಲ್ಲಿ ಒಂದು ಕೂಡ ಜೇನುತುಪ್ಪ ಇರ್ಬೋದು ಅಂತ ಮಂದಣ್ಣ ಹೇಳ್ತಾನೆ. ಆ ಮಡಿಕೆಯಲ್ಲಿ ಜೇನು ಸಾಕೋ ವಿಧಾನವನ್ನು ಇದೇ ಮೊದಲ ಬಾರಿಗೆ ನಾನು ನೋಡಿದಂತೆ ಮಲೆನಾಡಿನಲ್ಲಿ ಬಹಳ ಹಿಂದಿನಿಂದಲೂ ಈ ರೀತಿ ಜೇನು ಸಾಕ್ತಾರ ಎಂದ ಮಂದಣ್ಣ ಅದರ ಹಿಂದಿನ ಇತಿಹಾಸವನ್ನೆಲ್ಲ ತಿಳಿಸಿಕೊಟ್ಟ. ಇನ್ನು ಕೊಟ್ಟಿಗೆಯ ಸೌದೆ ಮೇಲೆ ಇಟ್ಟಂತಹ ಮಡಿಕೆ ಜೇನು ತಾನಾಗೆ ಬಂತು. ಆ ತೊಂದರೆ ತಪ್ಪಿಸಕ್ಕ ಏನೆಲ್ಲ ಪ್ರಯತ್ನ ಮಾಡ್ತಾರೆ ನಿರೂಪಕರು, ಕೊನೆಗೆ ಜೇನು ಹುಳಗಳು ಇವರ ಕಾಟಕ್ಕೆ ಬೇಸತ್ತು ಹೋಗಿಬಿಡ್ತಕ್ಕಂಥ ಸಂಗತಿ. ಅದೇ ಒಂದಿನ ಮನೆಯಲ್ಲಿ ಏನಾಗಿತ್ತು, ಶಬ್ದ ಬರುತ್ತಾ, ಅದನ್ನು ನೋಡಿದ್ರೆ ಏನಾಯ್ತು, ಸೌದೆ ಕೊಟ್ಟಿಗೆ ಮೇಲೆ ಜೇನು ಹುಳಗಳು ಹಾರಾಡ್ತಾ ಇತ್ತು. ಮನೆಗೆ ಬಂದ ಜೇನುಗೂಡನ್ನು ಮಂದಣ್ಣನಿಗೆ ಹೇಳಿ ಪೆಟ್ಟಿಗೆ ಕೂರಿಸ್ಬೇಕಂತ ಯೋಚನೆ ಬಂತು. ಆದರೆ ಮಂದಣ್ಣ ಹುಡುಕಿಸಿದ್ರು ಸಿಗಲೇ ಇಲ್ಲ. ಕೊನೆಗೆ ಜೇನು ಪೆಟ್ಟಿಗೆಗೆ ಲಕ್ಷ್ಮಣನ ಭೇಟಿ ಹಾಕಾರ, ಅಲ್ಲಿಯೂ ಸಿಗುವುದಿಲ್ಲ. ಕೊನೆಗೆ ಬಂದು ಆ ಹೂಜಿಯನ್ನು ರಾತ್ರಿಯೊಳಗೆ ಕಾಡೊಳಗಿಟ್ಟು ನಿರೂಪಕರು ಇಟ್ಟು ಬರ್ತಾರೆ. ಅದನ್ನು ಗಮನಿಸಿದ ಜೇನುಹುಳಗಳು ಸೂಕ್ಷ್ಮ ಸಂವೇದನೆಗಳನ್ನು ಅರಿತುಕೊಳ್ತಾವೆ. ಯಾಕಂದ್ರೆ ಒಮ್ಮೆ ಕಾಡಿನಲ್ಲಿ ಇರ್ತಾರ, ಆ ಹುಳಗಳು ಮಣಿಗೆ ಬರ್ತಾವೆ. ಎಷ್ಟೋ ದಿನ ಬಿಟ್ಟ ಮೇಲೆ ಕಡ್ಡಿ ಮೇಲೆ ಕೂತ್ಕೊತಾವೆ. ಆ ಹುಳಗಳನ್ನು ಒಯ್ದು ಎತ್ತಿ ಬೇರೆ ಕಡೆ ಇಟ್ಟಾಗ ಅವುಗಳಿಗೆ ಸೂಕ್ಷ್ಮವಾಗಿ ಅರ್ಥ ಆಯಿತು, ನಮಗೆ ವಾಸಿಸ್ತಕ್ಕಂಥ ನಿರ್ಭಯವಾದಂಥ ಜಾಗ ಇದು ಅಲ್ಲ ಅಂತ ತಿಳ್ಕೊಂಡು, ಭಯದಿಂದ ಕೂಡಿದ ಇದು ಸ್ಥಳ ಅಂತ ತಿಳ್ಕೊಂಡು ಕೊನೆಗೆ ಹೂಜಿಯಿಂದ ತಾವಾಗಲಿ ಜಾಗ ಖಾಲಿ ಮಾಡಿ ಹೋದಂಥ ಸಂಗತಿಗಳನ್ನು ನಾವು ಇಂದಿನ ತರಗತಿಯಲ್ಲಿ ತಿಳ್ಕೊಂಡ್ವಿ ಅಂತ ನಾವಿಲ್ಲಿ ಹೇಳ್ತಾ ಇದ್ವಿ. ಈಗ ಹಾಗಾದರೆ ಇಂದಿನ ತರಗತಿಯಲ್ಲಿ ತಿಳಿದ ವಿಷಯದ ಮೇಲೆ ಒಂದು ಪ್ರಶ್ನೆ ಏನಂದ್ರೆ, ಮಡಕೆ ಜೇನಿನ ವಿಶೇಷತೆಯನ್ನು ಕುರಿತು ವಿವರಿಸಿರಿ. ಇನ್ನು ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡೋದಾದರೆ, ಮಡಕೆಯಲ್ಲಿದ್ದ ಜೇನು ಯಾವುದಾಗಿತ್ತು? ಕರಿ ತೊಡುವೆ ಜೇನಾಗಿತ್ತು. ಕರಿ ತೊಡುವೆ, ಗುರುಗಿ ಹುಳು, ಬಿಳಿ ತೊಡುವೆ ಯಾವುದೂ ಅಲ್ಲ ಅಂದರೆ ಕರಿ ತೊಡುವೆ ಆಗಿತ್ತು. ಇನ್ನು ಎರಡನೇ ಪ್ರಶ್ನೆ, ತೋಟವನ್ನು ಯಾರು ಮಾರಾಟ ಮಾಡಲು ಸಿದ್ಧರಾಗಿದ್ದರು? ನಿರೂಪಕರು ಮಂದಣ್ಣ, ಕರ್ವಾಲು, ರಾಮಯ್ಯ. ಯಾರು ಸಿದ್ಧರಾಗಿದ್ದರು? ನಿರೂಪಕರು. ಓಕೆ. ಇನ್ನು ಮೂರನೇ ಪ್ರಶ್ನೆ, ಮಲೆನಾಡಿನಲ್ಲಿ ಪ್ರಾಚೀನ ಕಾಲದಲ್ಲಿ ಜೇನು ಯಾವುದರಲ್ಲಿ ಸಾಕ್ತಾ ಇದ್ರು? ತಂಬಿಗೆ, ಪೆಟ್ಟಿಗೆ, ಪಾತ್ರೆ, ಮಡಕೆ. ಅದರಲ್ಲಿ ಮಡಕೆಯಲ್ಲಿ. ಓಕೆ. ನಾಲ್ಕನೇ ಪ್ರಶ್ನೆ,
ಜೇನುಹುಳಗಳು ಯಾರ ಮನೆಯಲ್ಲಿ ಗೂಡು ಕಟ್ಟಲು ತಯಾರಿ ಮಾಡುತ್ತಿದ್ದವು? ಕರ್ವಾಲೋ, ಮಂದಣ್ಣ, ನಿರೂಪಕರು, ರಾಮಯ್ಯ. ಯಾರು? ನಿರೂಪಕರ ಮನೆಯಲ್ಲಿ. 5ನೇ ಪ್ರಶ್ನೆ, ಕರ್ವಾಲೋರವರ ಮಾಸಿಕ ಸಂಬಳ ಎಷ್ಟಿತ್ತು? 2,000, 4,000, 1,000, 1,500. ಎಷ್ಟಿತ್ತು? 1,500 ಇತ್ತು. ಓಕೆ. ಈ ಒಂದು ಇವತ್ತಿನ ವಿಷಯದ ಹೆಚ್ಚಿನ ಅಧ್ಯಯನಕ್ಕಾಗಿ KP ಪೂರ್ಣಚಂದ್ರ ತೇಜಸ್ವಿಯವರ ಕರ್ವಾಲೋ ಕಾದಂಬರಿಯನ್ನು ತಾವು ನೋಡ್ಬೋದು. ಅದಲ್ಲದೆ KP ಪೂರ್ಣಚಂದ್ರ ತೇಜಸ್ವಿ ಕರ್ವಾಲೋ ಕಾದಂಬರಿಯ ಬಾನುಲಿ ಓದು ಅದು 7ನೇ ಕಂತು ಪ್ರಸ್ತುತಿಯನ್ನು ಪಡಿಸಿದವರು ಉಮೇಶ್ SS ಅಂತ. ಆಮೇಲೆ ಇನ್ನೊಂದು KP ಪೂರ್ಣಚಂದ್ರ ತೇಜಸ್ವಿಯವರ ಕರ್ವಾಲೋ ಕಾದಂಬರಿಯನ್ನು ಬಾನುಲಿ ಓದು 8ನೇ ಕಂತು ಪ್ರಸ್ತುತಪಡಿಸಿದವರು ಉಮೇಶ್ SS ಅಂತ. ಇವುಗಳನ್ನು ತಾವು ಗಮನಿಸ್ಬೋದು ಅಂತ ಹೇಳ್ತಾ ಇಂದಿನ ತರಗತಿಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಧನ್ಯವಾದಗಳು.